ಸ್ನಿಗ್ಧ ಭಾರದ್ವಾಜ್ ಅವ್ರ ಕಡೆಗೆ ನೋಡಿ ಅಪ್ಪ ಅಕ್ಕನನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳೋಕೆ ನೋಡಿದಾಗ ವೀಣಾ ಅವರು ಕೋಪದಿಂದ ಬೇಡ ಬಿಡು ಅವಳೇ ಬರ್ತಾಳೆ, ನಾವು ಬಂದಿರೋದು ನೆನ್ಪಿದ್ಯೋ ಇಲ್ವೋ ಅವಳಿಗೆ ಗೊತ್ತಿದ್ರೆ ಅವಳೇ ಬರ್ತಾ ಇರ್ಲಿಲ್ವಾ ಅಂತಾರೆ. ಅವ್ರ ಮಾತನ್ನ ಕೇಳಿದ ಸ್ನಿಗ್ಧ ಅಮ್ಮ ಇಲ್ಲೂ ಕೂಡ ನೀನ್ ಕೊಂಕು ಮಾತನ್ನ ನಿಲ್ಸಲ್ಲ ಅಲ್ವಾ, ಇದು ಅವ್ರ ಮನೆ ಮದ್ವೆ ಅಮ್ಮ, ಮನೆ ಸೊಸೆ ಅವಳಿಗೆ ಅವಳದೇ ಆದ ಜವಾಬ್ದಾರಿಗಳಿರಲ್ವಾ, ನೀನೋ ಏನೋ ಅರ್ಥ ಆಗದೆ ಇರೋರ್ ತರ ಆಡ್ತೀಯ, ನೀನ್ ಇಲ್ಲೇ ಇರು, ನಾನು ಅಕ್ಕನ್ ಜೊತೆಗೆ ಮಾತಾಡ್ಕೊಂಡು ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾಳೆ ಸ್ನಿಗ್ಧ. ಯುಕ್ತಾಳನ್ನ ಹುಡುಕೊಂಡು ಹೋಗ್ತಾ ಇದ್ದ ಸ್ನಿಗ್ಧಾಗೆ ತನ್ನನ್ನ ಯಾರೋ ಕರೆದಂತಾಗಿ ಹಿಂದಿರುಗಿ ನೋಡ್ತಾಳೆ. ಅವಳಿಗೆ ಕಂಡಿದ್ದು ಭುವನ್. ಅವನು ದೂರದಿಂದಲೇ ಸನ್ನೆ ಮೂಲಕ ಕೈ ಬೀಸಿ ಹಾಯ್ ಅಂದ ಕೂಡ್ಲೆ ಸ್ನಿಗ್ಧ ತನ್ನ ಮುಖವನ್ನ ತನ್ನ ಕೈಗಳಿಂದ ಮರೆಮಾಚ್ತಾ ಅಯ್ಯೋ ಇವ್ರು ನನ್ನನ್ನ ಗುರ್ತು ಹಿಡಿದ್ಬಿಟ್ರಾ, ಆ ಅಮ್ಮ ನೋಡಿದ್ರೆ ನನ್ ಕತೆ ಅಷ್ಟೆ, ಆಕಾಶ ಭೂಮಿನ ಒಂದ್ ಮಾಡಿ ಬಿಡ್ತಾಳೆ ಅಂತ ಅಲ್ಲಿಂದ ಹೋಗ್ತಾಳೆ. ಆತ್ಮನ್ ಜೊತೆ ನಿಂತಿದ್ದ ಯುಕ್ತಾಳ ಕೈ ಹಿಡ್ಕೊಂಡು ನಿಂತ್ಕೋತಾಳೆ ಸ್ನಿಗ್ಧ. ಯುಕ್ತ ಅವಳ ಕಡೆಗ್ ನೋಡಿ ನಗ್ತಾ ಸಾರಿ ಕಣೆ, ಈ ಮದ್ವೆ ಕೆಲ್ಸದಲ್ಲಿ ನಿಮ್ ಜೊತೆಗ್ ಮಾತಾಡೋಕೂ ಆಗ್ಲಿಲ್ಲ, ಅಪ್ಪ ಎಲ್ಲಿ ಅಂತ ಕೇಳ್ದಾಗ ಸ್ನಿಗ್ಧಾಳ ಗಮನ ಮಾತ್ರ ಬೇರೆ ಕಡೆ ಇತ್ತು. ಅವಳು ಹಿಂದೆ ತಿರ್ಗಿ ಯಾರನ್ನೋ ನೋಡ್ತಾ ಇರೋದನ್ನ ಗಮನಿಸಿದ ಯುಕ್ತ ಅವಳ ಕೈಯನ್ನ ಗಟ್ಟಿಯಾಗಿ ಹದ್ಮಿ ಸ್ನಿಗ್ಧ ಅಂತ ಕೂಗ್ತಾಳೆ. ಸ್ನಿಗ್ಧ ಅವಳ ಕಡೆಗ್ ನೋಡಿ ಅಕ್ಕ ಹೇಳಕ್ಕ ಏನು ಅಂತ ಕೇಳ್ತಾಳೆ. ಏನ್ ಹೇಳೋದು, ಆಗ್ಲಿಂದ ಮಾತಾಡ್ತಾನೆ ಇದೀನಿ, ನಿನ್ ಗಮನ ಮಾತ್ರ ಬೇರೆಲ್ಲೋ ಇದೆ ಅಂತ ಯುಕ್ತ ಹೇಳಿದ ಕೂಡ್ಲೆ ಆತ್ಮನ್ ನಗ್ತಾ ಯಾರನ್ನೋ ಹುಡುಕ್ತಾ ಇರೋ ಹಾಗಿದೆ, ಯಾರದು ಅಂತ ಕೇಳ್ತಾನೆ. ಅಯ್ಯೋ ಯಾರು ಇಲ್ಲ ಬಾವ ಅಂತ ಸ್ನಿಗ್ಧ ಹೇಳಿದ ಕೂಡ್ಲೆ ಯುಕ್ತ ಮತ್ತೆ ಆತ್ಮನ್ ಇಬ್ರನ್ನು ಆದಿನಾರಾಯಣ ಅವರು ಕರೆದಾಗ ಅವ್ರಿಬ್ರು ಅಲ್ಲಿಂದ ಹೋಗ್ತಾರೆ. ಸ್ನಿಗ್ಧ ಹಿಂದೆ ತಿರುಗ್ದಾಗ ಭುವನ್ ನಗ್ತಾ ನಿಂತಿದ್ದ. ಸ್ನಿಗ್ಧ ಕಡೆಗ್ ನೋಡಿ ಏನ್ರಿ ಹಾಯ್ ಅಂತ ಹೇಳಿದ್ರು ಏನು ರೆಸ್ಪಾನ್ಸೇ ಇಲ್ವಲ್ಲ ಅಂತ ಕೇಳಿದ ಕೂಡ್ಲೆ ಸ್ನಿಗ್ಧ ಮಾತ್ರ ವೀಣಾ ಅವ್ರ ಕಡೆಗ್ ನೋಡ್ತಾಳೆ. ಆದ್ರೆ ವೀಣಾರವರ ಗಮನ ಇವ್ರಿಬ್ರ ಮೇಲೆ ಇರ್ಲಿಲ್ಲ. ತಕ್ಷಣ ಅವನ ಕಡೆಗೆ ಕೋಪದಿಂದ ನೋಡ್ದವಳು ಒಂದ್ ನಿಮಿಷ ನನ್ ಜೊತೆಗ್ ಬನ್ನಿ ಅಂತ ಮುಂದೆ ಹೋದ್ ಕೂಡ್ಲೆ ಭುವನ್ ಕೂಡ ಅವಳನ್ನ ಫಾಲೋ ಮಾಡ್ಕೊಂಡು ಹಿಂದೆ ಹೋಗ್ತಾನೆ. ಏನ್ ಹೇಳಿ ಅಂತ ಭುವನ್ ಕೇಳಿದ ಕೂಡ್ಲೆ ಸ್ನಿಗ್ಧ ಅವನ ಕಡೆ ಕೋಪದಿಂದ ನೋಡಿ ನಾನು ಈಗ ನಿಮ್ಗೆ ಹಾಯ್ ಮಾಡ್ಲಿಲ್ಲ ಅಂದ್ರೆ ಏನಾಯ್ತ್ರಿ ಈಗ ಅಂತ ಕೇಳ್ತಾಳೆ ಕೋಪದಿಂದ. ಅಲ್ಲ ರೀ ನಿಮ್ಗೆ ನನ್ನ ಪರಿಚಯ ಇತ್ತು ಅಲ್ವಾ ಅದ್ಕೆ ಅಂತ ಭುವನ್ ಹೇಳ್ತಾ ಇದ್ರೆ ಏನ್ರಿ ಅದ್ಕೆ ಪರಿಚಯ ಇದ್ದ ತಕ್ಷಣ ಹಾಯ್ ಅಂದ್ಬಿಡ್ಬೇಕಾ, ಒಂದೆರಡ್ ಸಲ ಮೀಟ್ ಮಾಡಿದ ತಕ್ಷಣ ಪರಿಚಯ ಇದೆ ಅಂತ ಅರ್ಥನಾ ಅಂತ ಭುವನ್ ಮೇಲೆ ರೇಗ್ತಾಳೆ ಸ್ನಿಗ್ಧ. ಅಲ್ಲ ರೀ ನನ್ ಮಾತನ್ನ ಕೇಳಿ ಅಂತ ಅವನು ಮಾತಾಡ್ತಾ ಇದ್ರೆ ಅವನ್ ಮಾತನ್ನ ಕೇಳದ ಸ್ನಿಗ್ಧ ಅವನ್ ಮಾತನ್ನ ಅಲ್ಲಿಗೆ ತಡೆದು ನೀವು ಹಾಯ್ ಅನ್ನೋದನ್ನ ನೋಡಿಯೂ ನಾನು ನಿಮ್ ಜೊತೆಗೆ ಮಾತಾಡದೆ ಹೋಗಿದ್ದೀನಿ ಅಂದ್ರೆ ನನಗೆ ನಿಮ್ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಅರ್ಥ. ಇಷ್ಟಕ್ಕೂ ನೀವು ನನ್ಗೆ ಏನಾಗ್ಬೇಕು ಅಂತ ನಾನ್ ಮಾತಾಡ್ಬೇಕು, ಒಂದ್ ಕ್ಷಣ ಮುಖ ನೋಡಿ ನಕ್ಕು ಚೆನ್ನಾಗ್ ಮಾತಾಡಿದ್ರೆ ಸಾಕು ಬಂದ್ಬಿಡ್ತೀರಾ ಮಾತಾಡೋಕೆ, ಇನ್ ಮುಂದೆ ನನ್ ಜೊತೆಗ್ ಮಾತಾಡೋಕ್ ಬಂದ್ರೆ ನಾನ್ ಸುಮ್ನೆ ಇರಲ್ಲ ಅಂತ ಅವನಿಗೆ ಬೈದು ಅಲ್ಲಿಂದ ಹೋಗ್ತಾಳೆ ಸ್ನಿಗ್ಧ. ತಪ್ಪು ನಂದೇರಿ ನಿಮ್ದಲ್ಲ, ನಾನು ಬರೀ ಹಾಯ್ ಅನ್ನೇ ಹೊರತು ನಿಮ್ ಹಿಂದೆ ಬರ್ಲಿಲ್ಲ. ನಾನು ಹೊರಗಡೆ ಬರೋಕು ನೀವು ನನ್ನ ಕಡೆ ತಿರ್ಗೋಕು ಸರಿ ಹೋಯ್ತು, ಅದ್ಕೆ ಸುಮ್ನೆ ತಮಾಷೆ ಕೇಳ್ದೆ, ಆದ್ರೆ ನೀವು ತಪ್ಪು ತಿಳ್ಕೊಂಡ್ಬಿಟ್ರಿ ಅನ್ಕೋತಾನೆ ಬೇಸರದಿಂದ. ಮದ್ವೆ ಶಾಸ್ತ್ರಗಳೆಲ್ಲವೂ ಮುಗ್ದಿದ್ವು. ಇಬ್ಬರು ವಧುಗಳು ವರರ ಮನೆಗೆ ಹೊರಡೋದಂತೂ ಬಾಕಿ ಉಳ್ದಿತ್ತು. ಅಶ್ಮಿ ಕಣ್ಣುಗಳು ಯುಕ್ತಾನ ಹುಡುಕ್ತಾ ಇದ್ವು. ಯುಕ್ತ ಅವಳ ಹುಡುಕಾಟವನ್ನ ಗಮನಿಸಿ ಅಶ್ಮಿ ಹತ್ತಿರಕ್ಕೆ ಬಂದವಳೆ ಕಣ್ಣಲ್ಲೇ ಏನು ಅನ್ನುವಂತೆ ಸನ್ನೆ ಮಾಡಿ ಕೇಳ್ತಾಳೆ. ಸ್ವಲ್ಪ ಮಾತಾಡ್ಬೇಕಿತ್ತು ಅಂತ ಪಿಸುಗುಡ್ತಾಳೆ ಅಶ್ಮಿ ಅವಳ ಕಿವಿಯಲ್ಲಿ. ಆಗ ಯುಕ್ತ ರಘುವೀರ್ ಅವ್ರ ಕಡೆಗ್ ನೋಡಿ ಒಂದ್ 5 ನಿಮಿಷ ಟೈಮ್ ಕೊಡ್ತೀರಾ ಅಂತ ಕೇಳ್ತಾಳೆ. ಆಗ ರಘುವೀರ್ ಅವರು ಓ ಮಾತಾಡೋದಿತ್ತಾ, ಸರಿನಮ್ಮ ಆದ್ರೆ ಬೇಗ ಬಂದ್ಬಿಡಿ ಅಂತ ಹೇಳ್ತಾರೆ. ಯುಕ್ತ ತಡ ಮಾಡ್ದೆ ಅಶ್ಮಿಯ ಕೈ ಹಿಡ್ಕೊಂಡು ವಧುವಿನ ರೂಮಿಗೆ ಕರೆತಂದಾಗ ಅಶ್ಮಿ ಯುಕ್ತಾಳನ್ನ ತಪ್ಕೊಂಡು ಮದ್ವೆ ಏನೋ ಆಗ್ಬಿಟ್ಟೆ, ಆದ್ರೆ ಅವನು ಅದ್ರ ನಂತರವೂ ಅದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಅಂತ ಕೇಳಿದಾಗ ಅಶ್ಮಿ ಮಾತನ್ನ ಕೇಳಿದ ಯುಕ್ತ ನಗ್ತಾ ಅವಳ ತಲೆಯನ್ನ ಸವರಿ ನೋಡಿ ಅಶ್ಮಿ ಅವ್ರೆ, ನನ್ ಪ್ರಕಾರ ಇದು ಮತ್ತೆ ರಿಪೀಟ್ ಆಗಲ್ಲ, ಆ ಭರವಸೆನ ನಾನ್ ಕೊಡ್ತೀನಿ, ಆದ್ರೆ ನೀವು ಈ ತರ ಅಳ್ತಾ ಇದ್ರೆ ಎಲ್ರಿಗೂ ಡೌಟ್ ಬರುತ್ತೆ ಅಂತ ಅವಳನ್ನ ದೂರ ಸರಿಸಿ ಅವಳ ಕಣ್ಣೀರನ್ನ ಒರೆಸಿ ನಡೀರಿ ನಾವಿಲ್ಲಿ ಜಾಸ್ತಿ ಹೊತ್ತು ಮಾತಾಡ್ತಾ ನಿಂತ್ಕೊಂಡ್ರೆ ಎಲ್ರಿಗೂ ಡೌಟ್ ಬರುತ್ತೆ ಅಂತ ಅಶ್ಮಿನ ಕರ್ಕೊಂಡು ಹೊರಗಡೆಗೆ ಬರ್ತಾಳೆ ಯುಕ್ತ.
ರಘುವೀರ್ ಅವರು ಹೊರಟು ನಿಂತಾಗ ಅಶ್ಮಿ ಜೋರಾಗಿ ಅಳೋಕೆ ಶುರು ಮಾಡಿದ್ಲು. ಮನೆಯವರನ್ನೆಲ್ಲ ಬಿಟ್ಟು ಹೋಗ್ಬೇಕು ಅನ್ನೋ ನೋವು ಕಾಡಿತು. ಆದ್ರೆ ಆಕಾಂಕ್ಷ ಮಾತ್ರ ನಗ್ತಲೆ ಎಲ್ರನ್ನ ತಪ್ಕೊಂಡು ತನ್ನ ಕಾರನ್ನೇರಿ ಕೂತ್ಕೊಂಡಿದ್ಲು. ಅಶ್ಮಿ ಮಾತ್ರ ಬಿಕ್ಕಳಿಸಿ ಅಳ್ತಾನೆ ಆತ್ಮನನ್ನ ತಪ್ಕೊಂಡಾಗ ಆತ್ಮನ್ ಕಣ್ಣಂಚು ಒದ್ದೆಯಾಗಿತ್ತು. ಅವಳ ಕಣ್ಣೀರನ್ನ ಒರೆಸ್ತವನು ಅಳಬಾರ್ದು ಪುಟ್ಟ ಅಂತ ಸಮಾಧಾನ ಪಡಿಸ್ತಾನೆ. ಅಶ್ಮಿಯ ಅಳು ಮನೆಯವರೆಲ್ಲರ ಕಣ್ಣಂಚನ್ನ ಒದ್ದೆಯಾಗಿಸಿತ್ತು. ಎಲ್ರೂ ಅವಳನ್ನ ತಪ್ಕೊಂಡು ಬೀಳ್ಕೊಡೋಕೆ ಸಿದ್ಧರಾಗ್ತಾರೆ. ಅಶ್ಮಿ ಅಳ್ತಾನೆ ಕಾರನ್ನ ಹತ್ತಿ ಕೂತು ಮನೆಯವರೆಲ್ರಿಗೂ ಕೈ ಬೀಸ್ತಾಳೆ. ಕಾರು ಮುಂದೆ ಸಾಗಿತ್ತು. ಮನೆಯವರೆಲ್ಲರೂ ಭಾರವಾದ ಹೃದಯ ಹೊತ್ತು ಅಲ್ಲಿಂದ ಹೊರಟು ತಮ್ಮ ಮನೆ ಕಡೆಗೆ ಪ್ರಯಾಣ ಬೆಳೆಸಿದ್ರು. ಇತ್ತ ಅಶ್ಮಿ ಕಾರಲ್ಲಿ ಕೂತು ಅಳ್ತಾ ಇದ್ಲು. ವರುಣ್ ಮಾತ್ರ ಏನು ಮಾಡದ ಸ್ಥಿತಿಯಲ್ಲಿ ಕೂತಿದ್ದ. ರಘುವೀರ್ ಅವರು ಅವನ ಪರಿಸ್ಥಿತಿ ನೋಡಿ, ಏನು ಯೋಚನೆ ಮಾಡ್ಬೇಡ ಮಗ್ನೆ, ಈ ಪರಿಸ್ಥಿತಿನ ಎಲ್ಲಾ ಹೆಣ್ಮಕ್ಳು ಎದುರಿಸ್ಲೇಬೇಕು. ಸ್ವಲ್ಪ ದಿನ ಹೊಸ ಮನೆಗೆ ಹೊಂದ್ಕೊಳ್ಳೋವರ್ಗೆ ಅಷ್ಟೇ, ಆಮೇಲೆ ಎಲ್ಲಾನು ಸರಿ ಹೋಗುತ್ತೆ ಅಂತಾರೆ. ಮತ್ತೊಂದು ಕಾರಲ್ಲಿ ಪೃಥ್ವಿ ಮತ್ತೆ ಆಕಾಂಕ್ಷ ಒಬ್ರನ್ನೊಬ್ರು ನೋಡ್ಕೊಂಡು ಮೌನದಲ್ಲೇ ಅದೆಷ್ಟು ಪ್ರೀತಿಯ ಸಂದೇಶ ರವಾನೆ ಮಾಡಿದ್ರೋ ಅವರಿಬ್ಬರಿಗೆ ಮಾತ್ರವೇ ಗೊತ್ತು. ಆದ್ರೆ ಇದರ ಅರಿವಿಲ್ದೇ ಇರೋ ಮಾಧವಿಯವರು ತಂಪಾಡಿಗೆ ತಾವು ಮಾತಾಡ್ಕೊಳ್ತಾ ಇದ್ರು. ಎರಡೂ ಕಾರು ಮನೆ ಕಾಂಪೌಂಡ್ ಪ್ರವೇಶಿಸಿತ್ತು. ಎಲ್ರೂ ಕಾರ್ನಿಂದ ಇಳಿದ್ರು. ಇವರನ್ನ ಸ್ವಾಗತಿಸೋಕೆ ಮಾಧವಿ ಅವರು ಮತ್ತೆ ರಘುವೀರ್ ಅವರ ಕುಟುಂಬದವರು ಮನೆಗೆ ಮೊದ್ಲೇ ಬಂದಿಳಿದಿದ್ರು. ಮಾಧವಿ ಅವರು ಒಳಗಡೆ ಹೋಗಿ ತಮ್ಮ ತಂಗಿ ಮಾಧುರಿ ಬಳಿ ಎಲ್ಲ ರೆಡಿ ಇದ್ಯಾ ಅಂತ ಕೇಳ್ತಾರೆ. ಹೋ ಅಕ್ಕ, ಎಲ್ಲ ರೆಡಿ ಇದೆ ಅಂತ ಆರತಿ ತಟ್ಟೆ ಹಿಡಿದು ಮದುಮಗಳನ್ನ ಸ್ವಾಗತಿಸೋಕೆ ತಯಾರು ಮಾಡ್ಕೊಂಡಿದ್ರು. ಅವ್ರ ಜೊತೆಗೆ ಒಂದಿಬ್ರು ಹೆಂಗಸರು ಕೂಡ ಸೇರ್ಕೊಳ್ತಾರೆ. ಆಕಾಂಕ್ಷ ಮತ್ತೆ ಪೃಥ್ವಿ ಕೈ ಹಿಡ್ಕೊಂಡು ಬಾಗಿಲಿನ ಬಳಿ ನಿಂತಾಗ ಎಲ್ರೂ ಆರತಿ ಬೆಳಗಿ ಅವ್ರಿಬ್ರನ್ನ ಬರಮಾಡ್ಕೊಳ್ತಾರೆ. ನಂತರ ವರುಣ್ ಮತ್ತೆ ಅಶ್ವಿ ಬಂದು ನಿಲ್ತಾರೆ. ಒಬ್ರಿಗೊಬ್ರು ಸಂಬಂಧವೇ ಇಲ್ದೇ ಇರೋರಂತೆ ದೂರ ದೂರ ನಿಂತಿರುವಾಗ ಎಲ್ರೂ ಅವ್ರಿಬ್ರನ್ನ ನೋಡಿ ನಗ್ತಾರೆ. ಮಾಧುರಿ ಅವರು ವರುಣ್ ಕಡೆಗೆ ನೋಡಿ, ಏನೋ ಇದು, ಹೆಂಡತಿಯಿಂದ ದೂರ ನಿಂತಿದ್ಯಾ, ಹತ್ರದಲ್ಲಿ ನಿಲ್ಲು ಅಂತ ಹೇಳಿ ಅಶ್ಮಿ ಕಡೆ ತಿರುಗಿ, ಏನು ನಾಚಿಕೆ ಪಟ್ಕೋಬೇಡ, ಇವನು ನಿನ್ ಗಂಡನೆ, ಹತ್ರಕ್ ನಿಂತ್ಕೊ ಅಂದಾಗ ಅಶ್ಮಿ ತನ್ನ ಮುಖದ ಮೇಲೆ ಬಾರ್ದೇ ಇರೋ ನಗುವನ್ನ ತಂದ್ಕೊಂಡು ಅವನ ಹತ್ರಕ್ಕೆ ನಿಲ್ತಾಳೆ. ಇಬ್ರು ಒಳಗಡೆ ಬರ್ತಾರೆ. ಅಶ್ಮಿ ಮನೆಯನ್ನೆಲ್ಲ ನೋಡ್ತಾಳೆ. ಆಕಾಂಕ್ಷಗಾಗಿ ಹುಡುಕ್ತಾಳೆ. ಆದ್ರೆ ಆಕಾಂಕ್ಷ ಅಲ್ಲೆಲ್ಲೂ ಕಾಣಿಸ್ಲಿಲ್ಲ. ಅಷ್ಟ್ರಲ್ಲಾಗ್ಲೇ ಮಾಧವಿ ಅವರು ಆಕಾಂಕ್ಷನ ತನ್ನ ರೂಮಿಗೆ ಕರ್ಕೊಂಡು ಹೋಗಿದ್ರು. ನನ್ ಕರ್ಮ, ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ದೇ ಇರೋರ್ ತರ ಆಗಿದೆ. ಮೊದ್ಲೇ ಆ ಸ್ಟೇಜ್ ಮೇಲೆ ನಿಂತು ಕೈ ಕಾಲೆಲ್ಲ ಬಿದ್ದು ಹೋಗಿದೆ. ಎಲ್ಲಾದ್ರೂ ಕುತ್ಕೊಳ್ಳೋಣ ಅಂದ್ರೆ ಬಂದಿರೋರೆಲ್ಲ ಸೀಟ್ ರಿಸರ್ವ್ ಮಾಡಿರೋರ್ ತರ ಅಲ್ಲಿಂದ ಹೇಳ್ತಾನೆ ಇಲ್ಲ ಅಂತ ಮನದಲ್ಲೇ ಅವ್ರ ಕಡೆಗೆ ನೋಡಿ ಬೈತಾ ಇದ್ದವಳ ಭುಜದ ಮೇಲೆ ಯಾರೋ ಕೈ ಇಟ್ಟಂತಾಗಿ ಅವ್ರ ಕಡೆಗೆ ತಿರುಗಿ ನೋಡ್ತಾಳೆ ಅಶ್ಮಿ. ರಘುವೀರ್ ಅವರು ನಗ್ತಾ, ನಿನ್ಗೆ ಫ್ರೆಶ್ ಆಗ್ಬೇಕು ಅಂತ ಇದ್ರೆ ಅತ್ತೆ ರೂಮಿಗೆ ಹೋಗು, ಇಲ್ಲೇ ಎಡ್ಗಡೆಗಿದೆ ಅಂದಾಗ ಉಸಿರು ಬಂದಂತಾಗಿತ್ತು ಅಶ್ಮಿಗೆ. ಮಾಧವಿ ಅವರ ರೂಮಿಗೆ ಹೊರಟವಳೆ. ಅವರ ರೂಮಿಗೆ ಕಾಲಿಡೋಕೆ ನೋಡಿದಾಗ ಅಷ್ಟರಲ್ಲೇ ಮಾಧವಿ ಅವರು ಆಕಾಂಕ್ಷ ಕೊರಳಿಗೆ ಚಿನ್ನದ ಹಾರ ಹಾಕ್ತಾ ಇರೋದನ್ನ ನೋಡಿ ಅಲ್ಲೇ ನಿಲ್ತಾಳೆ ಅಶ್ಮಿ. ಈ ಹಾರ ನನ್ನ ಅತ್ತೆ ನನಗೆ ಕೊಟ್ಟಿದ್ದು, ಈಗ ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂತ ಆಕಾಂಕ್ಷ ಕೊರಳಿಗೆ ಹಾಕಿ ದೃಷ್ಟಿ ತೆಗಿತಾರೆ ಮಾಧವಿ ಅವರು. ಒಳ್ಳೆ ದಂತದ ಬೊಂಬೆ ಆಗಿದ್ಯಾ, ನನ್ ದೃಷ್ಟಿನೇ ತಾಕತ್ತೆ ಅಂದಾಗ ಆಕಾಂಕ್ಷ ಅವ್ರ ಮಾತನ್ನ ಕೇಳಿ ನಾಚಿ ನೀರಾಗ್ತಾಳೆ. ಬಾಗಿಲ ಬಳಿ ನಿಂತಿದ್ದ ಅಶ್ಮಿ ಕಡೆಗ್ ನೋಡಿ, ಅಶ್ಮಿ ಯಾಕ ಅಲ್ಲೇ ನಿಂತಿದ್ಯಾ, ಒಳಗಡೆಗ್ ಬಾ ಅಂತಾಳೆ ಆಕಾಂಕ್ಷ. ಮಾಧವಿಯವರು ಕೂಡ ಅವಳ ಕಡೆಗೆ ನೋಡಿ ನಗ್ತಾರೆ. ಅಶ್ಮಿ ನಗ್ತಾ ಒಳಗಡೆಗ್ ಬಂದು, ಅಕ್ಕ ನೀನ್ ಇಲ್ಲಿದ್ಯಾ, ನಾನು ಅಲ್ಲೆಲ್ಲ ಹುಡುಕ್ತೆ ಅಂತ ಅಶ್ಮಿ ಆಕಾಂಕ್ಷ ಕೈ ಹಿಡ್ಕೊಳಕ್ ಬಂದಾಗ ಮಾಧವಿಯವರು ಆಕಾಂಕ್ಷ ಕೈ ಹಿಡ್ಕೊಂಡು ಹೇಳಿದ್ರು, ಮೊದ್ಲು ಫ್ರೆಶ್ ಅಪ್ ಆಗಿ ಬಾ, ಆಮೇಲೆ ಮಾತಾಡಬಹುದು, ನಾನು ಬಟ್ಟೆ ತರ್ತೀನಿ, ನೀನು ಇಲ್ಲಿಂದ ಹೋಗು ಅಂತ ಆಕಾಂಕ್ಷಳನ್ನ ವಾಶ್ರೂಮ್ಗೆ ಕಳಿಸ್ತಾರೆ. ಆಕಾಂಕ್ಷ ಹೋದ್ಮೇಲೆ ತಮ್ಮ ರೂಮಿನ ಬಾಗ್ಲು ಹಾಕ್ತವ್ರೆ ಅಶ್ಮಿ ಕಡೆಗ್ ನೋಡಿ, ನೋಡು ನೀನು ಈ ಮನೆಯ ಆಳಿನ ಹೆಂಡತಿ, ಹಾಗಿದ್ರೇನೆ ಒಳ್ಳೇದು, ಯಜಮಾನಿ ತರ ಆಡ್ಬೇಡ. ಇನ್ಮೇಲಿಂದ ಆಕಾಂಕ್ಷನ ಅಕ್ಕ ಅಂತ ಕರೆಯೋದನ್ನ ನಾನೇನಾದ್ರೂ ನೋಡಿದ್ರೆ ನಿನ್ನ ನಾಲ್ಗೆನ ಕಟ್ ಮಾಡ್ಬಿಡ್ತೀನಿ ಅಷ್ಟೇ ಅಂತಾರೆ. ಆಗ ಅಶ್ಮಿ, ಸಾರಿ ಅತ್ತೆ, ಇನ್ಮೇಲಿಂದ ನೀವು ಹೇಳಿದ ಹಾಗೆ ಕೇಳ್ತೀನಿ ಅನ್ಕೊಂಡ್ರ ಅಂತಾಳೆ ನಗ್ತಾ. ಮಾಧವಿ ಅವರು ಕೋಪದಿಂದ, ಏನ್ ಹೇಳ್ತಾ ಇದೀಯ ನೀನು ಅಂತ ಕೇಳ್ತಾರೆ. ಆಗ ಅಶ್ಮಿ, ನೀವು ಹೇಳ್ದ ಹಾಗೆ ಹೇಳ್ತೀನಿ ಕೇಳಿ,
ನೀವು ಹೇಳಿದ್ದಕ್ಕೆಲ್ಲ ಓ ಓಹೋ ಅನ್ನೋಕೆ ನಾನೇನು ಈ ಮನೆ ಆಳಲ್ಲ. ಈ ಮನೆ ಆಳಿನ ಹೆಂಡತಿ ಅಂದ ತಕ್ಷಣ ನೀವು ಹೇಳ್ದಾಗೆ ಕೇಳ್ತೀನಿ ಅನ್ಕೊಂಡ್ರ? ನನ್ನ ಗಂಡ ಮಾತ್ರ ಈ ಮನೇಲಿ ದುಡಿಯೋದು, ನಾನಲ್ಲ. ಇನ್ನು ನನ್ನ ಅಕ್ಕನ್ನ ಅಕ್ಕ ಅಂತ ಕರೀದೆ ಮತ್ತೆ ಇನ್ನೇನಂತ ಕರಿಬೇಕು? ಅಕ್ಕನ್ನ ಅಕ್ಕ ಅಂತ ಕರೆದ್ಬಿಟ್ರೆ ನನ್ ನಾಲ್ಗೆ ಕಟ್ ಮಾಡ್ತೀರಾ? ಅಲ್ಲಿ ತನಕ ನಾನೇನೋ ಕಡ್ಲೆಪುರಿ ತಿಂತಾ ಇರ್ತೀನಾ? ನಿಮ್ ಕೈ ಮುರಿತೀನಿ ಅಷ್ಟೆ ಅಂತಾಳೆ ಅಶ್ಮಿ. ಆಗ ಮಾಧವಿ ಅವರು, ನೋಡು, ನನ್ ಜೊತೆಗೆ ನೀನ್ ಆಟ ಇಲ್ಲ ಇಟ್ಕೊಂಡ್ರೆ ಸರಿ ಇರಲ್ಲ ಅಂತಾರೆ. ನನ್ಗೆ ನಿಮ್ಮಂತವ್ರ ಜೊತೆ ಆಟ ಆಡೋಕೆ ತುಂಬಾ ಇಷ್ಟ, ಒಳ್ಳೆ ಮಜಾ ಬರುತ್ತೆ ಅಂತಾಳೆ ಅಶ್ಮಿ. ಏಯ್ ಅಂತಾರೆ ಮಾಧವಿ ಅವರು ಜೋರಾಗಿ. ಆಗ ಅಶ್ಮಿ, ಚುಪ್, ಬರೀ ಒಂದೇ ಒಂದ್ ಮನೆ ಸ್ವಂತ ಬಿಸ್ನೆಸ್ ಇಟ್ಕೊಂಡು ನೀವೇ ಹಿಂಗ ಆಡಿದ್ರೆ ಇದೆಲ್ಲ ಸೇರ್ಸಿ ಇದಕ್ಕೂ ಜಾಸ್ತಿನೇ ನನ್ನ ಆಸ್ತಿ ಇರೋವಾಗ ಮತ್ತೆ ನಾನು ಹೆಂಗ್ ಆಡ್ಬೇಡ? ನೋಡಿ, ನೀವೆಷ್ಟ್ರಲ್ಲಿ ಇರ್ತೀರೋ ಅಷ್ಟ್ರಲ್ಲಿದ್ರೆ ನಿಮ್ಗೂ ಒಳ್ಳೇದು, ನನಗೂ ಒಳ್ಳೇದು. ಇಲ್ಲ ಅಂದ್ರೆ ಮುಯಿಗೆ ಮುಯಿ ತೀರಿಸ್ಕೊಳ್ಳೋಕೆ ನಾನು ರೆಡಿ ಅಂತ ಮಂಚದ ಮೇಲೆ ದಪ್ ಅಂತ ಕೂರ್ತಾಳೆ ಅಶ್ಮಿ. ಇತ್ತ ಮಿಸ್ಟರ್ ಅಭಿರಾಮ್, ಏನ್ ಇಷ್ಟೊಂದ್ ಆರಾಮಾಗಿದ್ದೀರಾ? ಯಾಕೆ ಮದ್ವೆಗೂ ಬರ್ಲಿಲ್ಲ? ಟ್ರಿಪ್ ಅನ್ನೋ ಹೆಸರಲ್ಲಿ ಮನೆಯಿಂದಾನೇ ನಾಪತ್ತೆ ಆಗಿದ್ರಿ. ಏನು ಮದ್ವೆ ನಿಲ್ಸೋ ಪ್ರಯತ್ನ ಮಾಡ್ಲೇ ಇಲ್ಲ ಅಂತಾಳೆ ಯುಕ್ತ ಅಭಿರಾಮ್ನ ನೋಡಿ. ಅಭಿರಾಮ್ ಅವಳ ಮಾತನ್ನ ಕೇಳಿ ಜೋರಾಗಿ ನಗ್ತಾ, ಇದ್ರಿಂದ ನನ್ಗೇನು ಲಾಸ್ ಆಗಲ್ಲ, ನನ್ಗೆ ಬೇಕಾಗಿರೋದು ಆತ್ಮನ್ ಸಾಮ್ರಾಜ್ಯ, ಆಮೇಲೆ ನೀನು ಅಂತಾನೆ ಯುಕ್ತಾಳ ಕಡೆಗೆ ನೋಡಿ ನಗ್ತಾ. ಯುಕ್ತ ಕೋಪದಿಂದ ಅಭಿರಾಮ್ನ ನೋಡಿ, ಅದೆರಡು ನಿನಗೆ ಸಿಗಲ್ಲ ಅಂತಾಳೆ. ನಾನು ಆಸ್ತಿನ ಬಿಟ್ರು ನಿನ್ನನ್ನ ಬಿಡಲ್ಲ. ನನ್ ಕಣ್ಣಿಗ್ ಬಿದ್ದ ಯಾವ ಹುಡುಗಿನೂ ಬಿಟ್ಟಿಲ್ಲ ನಾನು. ಆದ್ರೆ ನೀನೊಬ್ಳೆ ನನ್ ಕೈಗ್ ಸಿಗದೆ ಆಟ ಆಡಿಸ್ತಾ ಇದೀಯಾ. ಎಲ್ಲಿವರೆಗೂ ನನ್ನ ಸತ್ಯ ಹೊರಗಡೆ ಬರಲ್ವೋ ಅಲ್ಲಿವರೆಗೂ ಮಾತ್ರ ನೀನು ಸೇಫ್. ಆ ಸತ್ಯ ಹೊರ ಬಂದಿರೋ ದಿನನೇ ನೀನು ನನ್ ಕೈಯಿಂದಾನೆ ಸಾಯ್ತೀಯ ಅಂತ ಹಲ್ಲು ಕಚ್ತಾ ಹೇಳ್ತಾನೆ ಅಭಿರಾಮ್. ಆ ದಿನ ಹತ್ರದಲ್ಲೇ ಇದೆ. ಯಾಕ್ ಗೊತ್ತಾ? ಆತ್ಮನ್ ಸರ್ ಆಫೀಸಿಗೆ ಹೋಗ್ತಿದ್ದಾರೆ ಅನ್ನೋದು ನೆನ್ಪಿರ್ಲಿ. ನೀನು ಮಾಡಿರೋ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಪ್ರೂಫ್ ಸಮೇತ ಸದ್ಯದಲ್ಲೇ ಎಲ್ರೂ ಮುಂದೆ ಇಡ್ತಾರೆ. ನಾನು ನಿನಗೆ ಯಾವಾಗ್ಲೂ ಹೇಳಿದೀನಿ, ನೀನು 1 ಹೆಜ್ಜೆ ಮುಂದೆ ಇಟ್ರೆ ನಾನು 10 ಹೆಜ್ಜೆ ಮುಂದೆ ಇಟ್ಟಿರ್ತೀನಿ ಅಂತ. ಆದ್ರೆ ಅದು ನಿನ್ನ ಕೊಳುಕು ತಲೆಗೆ ಹೋಗಿಲ್ಲ ಅಷ್ಟೇ ಅಂತಾಳೆ. ಆಗ ಅಭಿರಾಮ್, ಇಷ್ಟೇನಾ, ಇನ್ನೂ ಏನಾದ್ರೂ ಇದೆಯಾ ಅಂತ ಕೇಳ್ತಾನೆ ನಗ್ತಾ. ಹೋ, ಇಷ್ಟ್ರಲ್ಲೇ ನಿನ್ಗೊಂದು ದೊಡ್ಡ ಸರ್ಪ್ರೈಸ್ ಇದೆ, ರೆಡಿ ಆಗಿರು ಅಂತ ಹೇಳಿದ ಯುಕ್ತ ಅಲ್ಲಿಂದ ನಗ್ತಾ ಹೊರಡ್ತಾಳೆ. ಆದ್ರೆ ರೂಮಿನಿಂದ ಹೊರಬರ್ತಾ ಇದ್ದಂತೆ ರೂಮಿನ ಪಕ್ಕದ ಗೋಡೆಗೆ ಹೊರಗೆ ನಿಂತಿರೋರನ್ನ ನೋಡಿ ಶಾಕ್ಗೆ ಒಳಗಾದವರಂತೆ ಅಲ್ಲೇ ನಿಲ್ತಾಳೆ ಯುಕ್ತ. ಯಾಕಂದ್ರೆ ಅಲ್ಲಿ ನಿಂತಿದ್ದು ಬೇರೆ ಯಾರು ಅಲ್ಲ, ಆತ್ಮನ್. ಯುಕ್ತ ಹೊರಗಡೆಗೆ ಬಂದಾಗ ಕೈ ಕಟ್ಟಿ ನಿಂತಿದ್ದ ಆತ್ಮನ್ ಕಡೆಗೆ ನೋಡಿ, ಸರ್ ನೀವು ಯಾವಾಗ ಬಂದ್ರಿ ಅಂತ ಕೇಳ್ತಾಳೆ ನಗ್ತಾ. ಆತ್ಮನ್ ಕೋಪದಿಂದ ಅವಳ ಕೈ ಹಿಡ್ಕೊಂಡು ಎಳ್ಕೊಂಡು ತನ್ನ ರೂಮಿಗೆ ಕರ್ಕೊಂಡ್ ಬಂದವನೇ ಅವಳ ಕಡೆಗೆ ನೋಡಿ, ನಿಮ್ಮಿಬ್ರ ಯುದ್ಧ ಯಾವಾಗಿಂದ ನಡೀತಾ ಇದೆ ಅಂತ ಕೇಳ್ತಾನೆ. ಸರ್ ಏನ್ ಹೇಳ್ತಾ ಇದ್ದೀರಾ? ಯಾವ ಯುದ್ಧ, ಏನ್ ಯುದ್ಧ, ಯಾರ ಜೊತೆಗೆ ಅಂತ ಹೇಳ್ತಾಳೆ ಯುಕ್ತ ತನ್ಗೆ ಏನು ತಿಳಿದೇ ಇಲ್ಲ ಅನ್ನುವಂತೆ ನಡ್ಸೋಕೆ ಪ್ರಯತ್ನ ಪಟ್ಟು. ಅವಳ ಮಾತುಗಳನ್ನ ಕೇಳಿದ ಆತ್ಮನ್, ಯುಕ್ತ ನನಗ್ ಕೋಪ ತರಿಸ್ಬೇಡ, ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ತಿಳಿದೇ ಇರೋ ಅಷ್ಟು ಬುದ್ಧು ಅಲ್ಲ ನೀನು ಅನ್ನೋದು ನನಗ್ ಚೆನ್ನಾಗೆ ಗೊತ್ತಿದೆ. ಈಗ ನೇರವಾಗಿ ಮಾತಾಡು ಅಷ್ಟೆ ಅಂತಾನೆ ಕೋಪದಿಂದ ಆತ್ಮನ್. ಸರ್ ಯಾಕೆ ಕೋಪ ಮಾಡ್ಕೋತೀರಾ? ಈಗ ನಿಮ್ಗೆ ವಿಷಯ ಹೇಳ್ಬೇಕು ತಾನೆ? ಹೇಳ್ತೀನಿ. ಆದ್ರೆ ನೀವು ವಿಷಯ ಕೇಳ್ಕೊಂಡ್ಮೇಲೆ ಅಭಿರಾಮ್ ಅವರಿಗೆ ಏನು ಮಾಡೋಲ್ಲ ಅಂತ ಮಾತ್ ಕೊಡ್ಬೇಕು ಅಂತಾಳೆ ಯುಕ್ತ. ಸರಿ ಹೇಳು ಅಂತಾನೆ ಆತ್ಮನ್. ಸರ್, ನಿಮ್ಮ ಮಾವ ಆ ಅಭಿರಾಮ್ ಒಬ್ಬ ಗೋಮುಖ ವ್ಯಾಘ್ರ. ನೀವು ಕೆಟ್ಟ ದಾರಿ ಹಿಡಿಯೋಕೆ ಕಾರಣನೇ ಅವರು. ಅದಕ್ಕೆ ಕಾರಣ ನಿಮ್ಮ ಹೆಸರಲ್ಲಿರೋ ಆಸ್ತಿ. ಎಲ್ಲಾ ಆಸ್ತಿನ ಲಪ್ಟಾಯಿಸ್ಬೇಕು ಅನ್ನೋ ದುರುದ್ದೇಶ. ನಾನು ಇಲ್ಲಿಗೆ ಬರೋಕೆ ಮೂಲ ಕಾರಣನೂ ಕೂಡ ಅವರೇನೆ. ಆದ್ರೆ ನಾನು ನಿಮ್ಮನ್ನ ಬದಲಾಯಿಸ್ತೀನಿ ಅಂತ ಅವರಿಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ನನ್ನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ರು. ಅದು ನಿಮ್ಮ ಬರ್ತ್ಡೇ ಅವತ್ತು. ಅಳ್ತಾ ಸ್ವಿಮ್ಮಿಂಗ್ ಪೂಲ್ ಹತ್ರ ಕೂತಿದ್ದಾಗ ಯಾರೋ ನನ್ನನ್ನ ತಳ್ಳಿದ ಹಂಗಾಯ್ತು. ಹೇಗೋ ಕಷ್ಟಪಟ್ಟು ಮೇಲ್ ಬಂದೆ. ಆಮೇಲೆ ಮಾವನ್ ರೂಮಲ್ಲಿ ಇರೋ CCTV ಫುಟೇಜ್ ನೋಡಿದಾಗ ತಿಳಿತು, ನನ್ನನ್ನ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ತಳ್ಳಿದ್ದು ಬೇರೆ ಯಾರು ಅಲ್ಲ, ನಿಮ್ಮ ಮಾವ ಅನ್ನೋದು. ನನ್ ಮೇಲೆ ಅಟ್ಯಾಕ್ ಆಗಿದ್ದು ನಿಮ್ಮನ್ನ ಮತ್ತೆ ಅಶ್ಮಿನ ಒಂದು ಮಾಡಿದ್ಮೇಲೆನೆ. ಇಷ್ಟೆಲ್ಲ ಆದ್ರೂ ಯಾವುದು ವರ್ಕ್ ಆಗಲ್ಲ ಅಂತ ತಿಳಿತು. ಅದಾದ್ಮೇಲೆ ಇಂಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿದ್ರು. ಆಯುಷ್ ಅನ್ನೋ ಅಸ್ತ್ರ ಬಳಸಿ.
ಅಪ್ಪನ್ ಮಾತನ್ನ ಮೀರೋಕಾಗ್ದೆ ಒಪ್ಕೊಂಡೆ ನಾನು. ಆದ್ರೆ ಮತ್ತೆ ಅವರು ನನಗೆ ಚಾಲೆಂಜ್ ಮಾಡಿದ್ರು. ಆ ಚಾಲೆಂಜ್ ಏನು ಅಂದ್ರೆ ನಿಮ್ಮನ್ನ ಸಾಯಿಸ್ತೀನಿ ಅಂತ. ನನಗೆ ಏನ್ ಮಾಡ್ಬೇಕು ಅಂತ ತೋಚ್ಲೇ ಇಲ್ಲ. ಅಪ್ಪ ಯಾವಾಗ್ಲೂ ಹೇಳೋರು, ಯಾರಿಗಾದ್ರೂ ಅಪಾಯ ಇದೆ ಅಂತ ಗೊತ್ತಾದ್ರೆ ಹಾಗೆ ಬಿಟ್ಬಾರ್ಬಾರ್ದು, ಅವರಿಗೆ ಸಹಾಯ ಮಾಡ್ಬೇಕು ಅಂತ. ಅಪ್ಪ ಹೇಳ್ಕೊಟ್ಟಿರೋ ಪಾಠ ಅಲ್ವಾ. ನಿಮ್ಗೆ ಅಪಾಯ ಇದೆ ಅಂತ ಗೊತ್ತಿದ್ದು ಹೇಗ್ ಸುಮ್ನೆ ಇರ್ಲಿ ಹೇಳಿ ನಾನು. ಒಟ್ನಲ್ಲಿ ಹೇಗಾದ್ರೂ ಮಾಡಿ ನಿಮ್ಮನ್ನ ಕಾಪಾಡ್ಬೇಕಿತ್ತು ನಾನು. ಅದಕ್ಕೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನಾನೇ ತಾಳಿ ಕಟ್ಕೊಂಡು ನೀವೇ ಕಟ್ಟಿದ್ದು ಅಂತ ಸುಳ್ಳು ಹೇಳ್ದೆ. ಆಮೇಲೆ ಮದ್ವೆ ಎಲ್ಲ ಅಂತ ಇದ್ದಂತೆ ಏನೋ ಸದ್ದಾದಂತಾಗಿ ತಿರುಗ್ತಾಳೆ. ಆತ್ಮನ್ ಕೈಯಿಂದ ರಕ್ತ ಸುರಿತಾ ಇತ್ತು. ತಕ್ಷಣ ಗಾಬರಿಯಿಂದ ಅವನ್ ಕೈ ಹಿಡ್ಕೊಂಡ ಯುಕ್ತ ಅವನ್ ಕಡೆಗ್ ನೋಡಿ, ಏನ್ ಸರ್ ಇದಲ್ಲ ಅಂತಾಳೆ. ನಿನ್ ಪ್ರಾಣಕ್ಕೆ ಸಂಸ್ಕಾರ ತರೋರು ಯಾರೇ ಆಗ್ಲಿ, ಯಾರನ್ನು ಬಿಡಲ್ಲ ನಾನು. ಅವರನ್ನೆಲ್ಲ ಯಾವುದೇ ಕಾರಣಕ್ಕೂ ಸುಮ್ನೆ ಬಿಡಲ್ಲ ಅಂತ ಕೋಪದಿಂದ ಕುದಿತಾ ಅಲ್ಲಿಂದ ಹೊರಟವನ ಕೈ ಹಿಡಿದು ತಡೆದು ನಿಲ್ಲಿಸ್ತಾಳೆ ಯುಕ್ತ. ಪ್ಲೀಸ್ ಸರ್, ಆ ತಪ್ಪನ್ನ ಮಾತ್ರ ಮಾಡಬೇಡಿ. ಅವ್ರ ವಿಷಯ ಮನೆಯವರಿಗೆ ಯಾರಿಗೂ ಗೊತ್ತಿಲ್ಲ. ಪ್ಲೀಸ್ ನಿಮ್ಮ ಅತ್ತೆ ಬಗ್ಗೆ ಕೂಡ ಥಿಂಕ್ ಮಾಡಿ. ನಾವು ಬರೀ ಮಾತಲ್ಲಿ ಹೇಳಿದ್ರೆ ಯಾರು ನಂಬಲ್ಲ ಸರ್. ಪ್ರೂಫ್ ಬೇಕು. ಪ್ರೂಫ್ ಸಮೇತ ನಿಮ್ಮ ಅತ್ತೆ ಮುಂದೆನೆ ತೋರಿಸ್ಬೇಕು. ಆಗ ಅವರು ಏನ್ ಹೇಳ್ತಾರೆ ಹಾಗ್ ಮಾಡೋದೇ ಒಳ್ಳೇದು. ನಾನು ಇಷ್ಟೆಲ್ಲ ಹೇಳೋದ್ ಮೇಲೂ ಕೂಡ ನನ್ನ ಮಾತನ್ನ ಕೇಳದೆ ನೀವು ಹೋಗ್ತೀನಿ ಅಂದ್ರೆ ನನ್ ಮೇಲೆ ಆಣೆ ಅಂತ ಯುಕ್ತ ಹೇಳಿದ ಕೂಡ್ಲೆ ಅವಳ ಕೈಯನ್ನ ಹಿಡಿದು ಎಳೆದು ಗಟ್ಟಿಯಾಗಿ ತಪ್ಕೊಳ್ತಾನೆ ಆತ್ಮನ್. ನಿನಗೆ ಎಷ್ಟೊಂದು ನೋವು ಕೊಟ್ಬಿಟ್ಟೆ ನಾನು. ಅವ್ರು ಹೇಳಿದ್ರು ಅನ್ನೋ ರೀಸನ್ಗೆ ನಿನ್ಗೆ ಎಷ್ಟೆಲ್ಲ ಕಾಟ ಕೊಟ್ಟೆ ನಾನು ಅಂತ ಅವಳನ್ನ ಮತ್ತಷ್ಟು ಬಿಗಿಯಾಗಿ ತಪ್ಕೊಳ್ತಾನೆ ಆತ್ಮನ್. ಯುಕ್ತ ಅವನಿಂದ ಬಿಡಿಸ್ಕೊಂಡು ಅವನ್ ಮುಖ ನೋಡಿ, ಯಾಕೆ ನಾನ್ ಕಾಟ ಕೊಟ್ಟಿಲ್ವಾ ನಿಮಗೆ? ಇನ್ನೂ ಕೊಡ್ಬೇಕು, ಕೊಡ್ತಾನೆ ಇರ್ತೀನಿ ಅಂತಾಳೆ ಮುದ್ದಾಗಿ ನಗ್ತಾ. ಆತ್ಮನ್ ಕಣ್ಣಲ್ಲಿ ಕಣ್ಣೀರ್ ತುಂಬಿಕೊಂಡು, ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನನ್ನಿಂದ ದೂರ ಹೋಗ್ತಾ ಇದ್ರು. ಆದ್ರೆ ನೀನು ಪ್ರೀತಿಯ ಕಾಟ ಕೊಡ್ತಾ ಇದೀಯ. ಅದು ಇಷ್ಟ ಆಗದೆ ಇರತ್ತಾ? ನಿನ್ನ ತುಂಟತನ, ನಿನ್ನ ಪ್ರೀತಿ, ನಿನ್ನ ಕಾಟ ಎಲ್ಲನೂ ಇಷ್ಟ ಆಗತ್ತೆ ಕಣೆ ಅಂತಾನೆ ನಗ್ತಾ ಆತ್ಮನ್. ಯುಕ್ತ ಅವನ್ ಕೆನ್ನೆಗೊಂದು ಮುತ್ತು ಕೊಟ್ಟು ಕಣ್ ಹೊಡೆದು, ನನಗೆ ಈ ತರ ಕಾಟ ಕೊಡೋಕೆ ಇಷ್ಟ ಅಂತ ಅವನ ಕೆನ್ನೆಯನ್ನ ಹಿಂಡ್ತಾಳೆ. ಯುಕ್ತ ಐ ಲವ್ ಯು ಅಂತ ಅವಳ ಹಣೆಗೆ ಮುತ್ತಿಟ್ಟವನ ಕೈಯನ್ನ ಎಸ್ದು ಮಂಚದ ಮೇಲೆ ಕೋಪದಿಂದ ಕೂರ್ತಾಳೆ ಯುಕ್ತ. ಆತ್ಮನ್ ನಗ್ತಾ ಅವಳ ಪಕ್ಕ ಕೂತು, ನನ್ ಹುಡ್ಗಿಗೆ ಮತ್ಯಾಕಪ್ಪ ಕೋಪ ಬಂತು ಅಂತ ಕೇಳ್ತಾನೆ. ಏನಿಲ್ಲ ಬಿಡಿ ಅಂದವಳು ಮುಖ ತಿರುಗಿಸಿ ಪಕ್ಕಕ್ಕೆ ಕೂರ್ತಾಳೆ. ಆತ್ಮನ್ ಎದ್ದು ಕಬೋರ್ಡ್ನಿಂದ ಏನನ್ನು ತೆಗ್ದವನು ಅದನ್ನೊಮ್ಮೆ ನೋಡಿ ಯುಕ್ತ ಕಡೆಗೂ ನೋಡಿ ನಗ್ತಾನೆ. ಇತ್ತ ಅಶ್ಮಿ ಫ್ರೆಶ್ ಆಗಿ ಬಂದಾಗ ಆಕಾಂಕ್ಷ ಬೇರೆ ಸೀರೆ ಉಟ್ಟಿದ್ಲು. ಅವಳ ಕಡೆಗೆ ನೋಡಿದ ಅಶ್ಮಿ, ಅಕ್ಕ ಮತ್ತೆ ಯಾಕೆ ಸೀರೆ ಉಟ್ಕೊಂಡೆ ಅಂತ ಕೇಳ್ತಾಳೆ. ಏ ಹೋಗೆ, ನನ್ಗೆ ನಾಚಿಕೆ ಆಗತ್ತೆ. ಅತ್ತೆ ನಿನ್ಗೇನು ಹೇಳಿಲ್ವಾ? ನಾನ್ ಮಾತ್ರ ಅಲ್ಲ, ನೀನು ಕೂಡ ಬೇರೆ ಸೀರೆ ಉಟ್ಕೋಬೇಕು ಅಂತಾಳೆ ನಾಚ್ತಾ. ಅರೆ ನಾನು ಸೀರೆ ಉಟ್ಕೋಬೇಕಂತ ಯಾಕಂತೆ ಅಂತ ಕೇಳ್ತಾಳೆ ಅಶ್ಮಿ ಕೋಪದಿಂದ. ಅಷ್ಟ್ರಲ್ಲೇ ಅಲ್ಲಿಗೆ ಬಂದ ಮಾಧವಿ ಅವರು, ಯಾಕಂದ್ರೆ ಇವತ್ತು ನಿಮ್ಮಿಬ್ರು ಫಸ್ಟ್ ನೈಟ್ ಅಂತ ನಗ್ತಾ ಹೇಳ್ತಾರೆ. ಅಶ್ಮಿ ಅವ್ರ ಮಾತನ್ನ ಕೇಳಿ ಗಾಬರಿಯಿಂದ ತನ್ನ ಕೈ ಹಿಸ್ಕೊಳ್ತಾ, ದೇವ್ರೇ ಫಸ್ಟ್ ನೈಟ್ ಅಂತೆ, ಎಲ್ಲ ನನ್ ಕರ್ಮ. ಈಗ ನಾನು ಏನಾದ್ರೂ ಹೇಳ್ದೆ ಅಂದ್ರೆ ಈ ಹೆಂಗ್ಸು ಅದಕ್ಕೂ ಏನಾದ್ರೂ ಹೇಳ್ಬಹುದು. ಅದಕ್ಕಿಂತ ಬಾಯಿ ಮುಚ್ಕೊಂಡಿರೋದೇ ಒಳ್ಳೇದು ಅಂತ ಮನದಲ್ಲೇ ನಿರ್ಧರಿಸ್ತವಳು ಸೀರೆ ಉಟ್ಕೊಂಡು ರೆಡಿ ಆಗ್ತಾಳೆ. ಮಾಧವಿ ಅವರು ಅವಳ ಕಡೆಗೆ ನೋಡಿ, 1 ನಿಮಿಷ ಇರಮ್ಮ, ಇವಳನ್ನ ನಾನು ಮತ್ತೆ ಮಾಧುರಿ ಹೋಗಿ ಬಿಟ್ ಬರ್ತೀವಿ ಅಂತ ಆಕಾಂಕ್ಷ ಕೈಯಲ್ಲಿ ಹಾಲಿನ ಲೋಟ ಕೊಟ್ಟು ಕರ್ಕೊಂಡು ಹೋಗ್ತಾರೆ. ಇವ್ರ ಮುಖ್ಯ ಏನ್ ನಾಟಕ ಮಾಡ್ತಾರೆ, ನೋಡಿದ್ರೆ ಗೊತ್ತೇ ಆಗಲ್ಲ ನಾಟಕ ಮಾಡ್ತಿದ್ದಾರೆ ಅಂತ ಬೈದ್ಕೊಳ್ತಲೇ ಇರುವಾಗ ಮಾಧವಿ ಅವರು ಅವಳ ಕಡೆಗೆ ನೋಡಿ, ಏನಮ್ಮ ಇದು ತಲೆಗೆ ಹೂ ಮಾಡ್ಕೊಳ್ಳೋದಲ್ವಾ? ಪಾಪ ನಿನ್ ಗಂಡನಿಗೆ ಇದನ್ನೆಲ್ಲ ತಗೊಂಡ್ ಬರೋಕೆ ಹಣ ಇಲ್ಲ ಅಂತ ನನ್ನ ಮಗನೇ ಎಲ್ಲಾ ವ್ಯವಸ್ಥೆ ಮಾಡಿದಾನೆ ಅಂತ ಹೇಳಿ ಹೂ ಮೊಡ್ಸೋಕೆ ನೋಡಿದಾಗ ಅಶ್ಮಿ ಅವರ ಕೈಯನ್ನ ತಡೆ ಹಿಡಿತಾಳೆ. ನೀವೀಗ ಏನ್ ಹೇಳೋಕ್ ಹೊರಟಿದ್ದೀರಾ ಅಂತ ಕೇಳ್ತಾಳೆ ಅಶ್ಮಿ. ಆಗ ಮಾಧವಿ ಅವರು, ಇವತ್ತು ಆ ಕೆಲ್ಸದವನ್ ರೂಮಿಗೆ ಹೂ ಹಾಕಿರೋದು ನನ್ ಮಗನ್ ದುಡ್ಡಿನಿಂದ, ಅದನ್ನ ಅವನ ಹತ್ರ ವಾಪಸ್ ಮಾಡೋಕೆ ಹೇಳು ಅಂತ ಹೇಳ್ದವ್ರು ಅಶ್ಮಿ ಕೈಯಲ್ಲಿ ಹಾಲಿನ ಲೋಟವನ್ನ ಕುಕ್ಕಿ, ನಿನ್ ರೂಮ್ ತನಕ ಯಾರು ಬಿಡಲ್ಲ, ನಿನ್ನ ಹೋಗ್ತಾ ಇರು ಅಂತ ವರುಣ್ ರೂಮ್ ಕಡೆಗೆ ಬೆರಳು ಮಾಡಿ ತೋರಿಸ್ತಾರೆ. ಅಶ್ಮಿ ಕೋಪದಿಂದ ಅಲ್ಲಿಂದ ಹೊಡ್ತಾಳೆ. ಇತ್ತ ಆಕಾಂಕ್ಷ ರೂಮ್ ಒಳಗಡೆ ಬಂದಾಗ ಅವಳ ಕಡೆಗೆ ನೋಡಿದ ಪೃಥ್ವಿ ಅವಳ ಹತ್ರಕ್ ಬಂದು
ಅವಳ ಹೆಗ್ಲ ಮೇಲೆ ಕೈ ಹಾಕಿ ಕರ್ಕೊಂಡ್ ಬಂದು ಮಂಚದ ಮೇಲೆ ಕೂರಿಸ್ತಾನೆ ಅವಳನ್ನ. ಆಕಾಂಕ್ಷ ನಾಚ್ತಲೆ ಹಾಲಿನ ಲೋಟವನ್ನ ಅವನ್ ಮುಂದೆ ಹಿಡಿದಾಗ ಅದನ್ನ ತೆಗೆದುಕೊಂಡ ಪೃಥ್ವಿ ಅಲ್ಲೇ ಇದ್ದ ಟೇಬಲ್ ಮೇಲೆ ಹಾಲಿನ ಗ್ಲಾಸ್ ಇಟ್ಟು ಅವಳಿಗೆ ಬೆನ್ನು ಮಾಡಿ ನಿಲ್ತಾನೆ. ನನಗೆ ಚಿಕ್ಕಂದಿನಿಂದಲೂ ವರುಣ್ ಕಂಡ್ರೆ ತುಂಬಾನೇ ಇಷ್ಟ. ಅವನಿಗೆ ಸ್ವಲ್ಪ ನೋವಾದ್ರೂ ಸಹಿಸೋಲ್ಲ ನಾನು. ನನ್ನ ಪ್ರಕಾರ ಅವರಿಬ್ಬರ ಮಧ್ಯೆ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಾನು ಗಮನಿಸಿದ ಹಾಗೆ ಅವರಿಬ್ಬರ ಕಣ್ಣುಗಳಲ್ಲಿ ಯಾವುದೇ ಪ್ರೀತಿಯ ಭಾವ ಕಾಣಿಸ್ತಾ ಇಲ್ಲ. ಅವರಿಬ್ಬರ ಜೀವನ ಸರಿಯಾಗಿದೆ ಅಂತ ಅನ್ನಿಸೋವರೆಗೂ ನಾವಿಬ್ರು ದೂರ ಇರೋದೇ ಸರಿ ಅನ್ನೋದು ನನ್ನ ಭಾವನೆ. ದಯವಿಟ್ಟು ಕ್ಷಮಿಸು, ನಿನ್ನ ಆಸೆಗಳಿಗೆ ತಣ್ಣೀರು ಎರಚ್ತಾ ಇರೋದಕ್ಕೆ ಅಂದಾಗ ಆಕಾಂಕ್ಷ ಅವನ್ ಭುಜದ ಮೇಲೆ ತಲೆ ಇಡ್ತಾಳೆ. ಪೃಥ್ವಿ ಅವನ್ ಕಡೆಗೆ ತಿರುಗಿ ನೋಡಿದ ಕೂಡ್ಲೆ ನಾನೇ ಹೇಳ್ಬೇಕು ಅಂತ ಇರೋದನ್ನ ನೀವೇ ಹೇಳಿದ್ರಿ, ತುಂಬಾನೇ ಖುಷಿ ಆಯ್ತು ಅಂತ ಹೇಳಿದವಳು ನಕ್ಕು ದಿಮ್ ತಗೊಂಡು ಕೆಳಗಡೆ ಮಲಗೋಕೆ ಹೊರಟಾಗ ಪೃಥ್ವಿ ಅವಳ ಕೈ ಹಿಡಿದು ನಿಲ್ಲಿಸ್ತಾನೆ. ಕೆಳಗಡೆಗೆ ಯಾಕೆ ಮಲಗಬೇಕು, ಜೊತೆಗೆ ಮಲಗಬಹುದಲ್ವಾ ಅಂತ ಪೃಥ್ವಿ ಹೇಳಿದಾಗ ಆಕಾಂಕ್ಷ ನಗ್ತಾ ಆಯ್ತು ಅನ್ನುವಂತೆ ತಲೆ ಆಡಿಸ್ತಾಳೆ. ಆಕಾಂಕ್ಷ ಬಂದು ಮಂಚದ ಮೇಲೆ ಮಲಗಿದ ಕೂಡ್ಲೆ ಪೃಥ್ವಿ ಕೂಡ ಅವಳ ಪಕ್ಕದಲ್ಲೇ ಮಲಗಿದಾಗ ಅವನ ಎದೆ ಮೇಲೆ ತಲೆ ಇಟ್ಟು ಮಲಗ್ತಾಳೆ ಆಕಾಂಕ್ಷ. ಅವನು ಅವಳ ತಲೆಯನ್ನ ನೇವರಿಸ್ತಾ ಇದ್ದ. ಇಬ್ರಲ್ಲೂ ತುಂಬಾ ಹೊತ್ತು ನಿದ್ದೆಯೇ ಸುಳಿಲಿಲ್ಲ. ನಂತರ ಇಬ್ರು ನಿದ್ರಾದೇವಿಗೆ ಶರಣಾಗ್ತಾರೆ. ಇತ್ತ ವರುಣ್ ರೂಮಲ್ಲಿ ಕೂತು ಚಡಪಡಿಸ್ತಾ ಇದ್ದ. ನನಗ್ ಬೇಕಿತ್ತ ಈ ಕರ್ಮ ಎಲ್ಲ. ಈಗ ಇವಳು ಬಂದು ಏನೆಲ್ಲ ರಂಪಾಟ ಮಾಡ್ತಾಳೋ. ಮೊದ್ಲೇ ಕೋಪದಿಂದ ಕುದಿತಾ ಇದ್ಲು, ಇನ್ನು ಈ ಫಸ್ಟ್ ನೈಟ್ ಬೇರೆ ಅನ್ನೋದನ್ನ ಕೇಳಿ ಇನ್ನು ಕೋಪ ಜಾಸ್ತಿ ಆಗಿರುತ್ತೆ. ಏನ್ ಬೇಕಾದ್ರೂ ಆಗ್ಲಿ, ನಾನು ಏನು ಮಾತಾಡ್ದೆ ಸುಮ್ನೆ ಇರೋದೇ ಬೆಟರ್ ಅನ್ಸುತ್ತೆ ಅಂತ ಗೊಣಕೊಳ್ತಾ ಇದ್ದಾಗ್ಲೇ ಅಶ್ಮಿ ರೂಮ್ ಒಳಗಡೆ ಬರ್ತಾ ಇರೋ ಸದ್ದಾಗತ್ತೆ. ಅಶ್ಮಿ ವರುಣ್ ರೂಮ್ ಒಳಗಡೆ ಬಂದಾಗ ಅವನ ರೂಮ್ ನೋಡಿಯೇ ಕೋಪ ನೆತ್ತಿಗೇರಿತ್ತು ಅವಳಿಗೆ. ಅದು ಚಿಕ್ಕ ಸಿಂಗಲ್ ಬೆಡ್ರೂಮು. ಅಲ್ಲಿದ್ದಿದ್ದೆ ಸಿಂಗಲ್ ಬೆಡ್ಡು, ಅದ್ರ ಮೇಲ್ ಬೇರೆ ಹೂವಿನ ಅಲಂಕಾರ. ಅದನ್ನ ನೋಡಿಯೇ ಮಾಧವಿ ಅವರ ಮಾತು ಪ್ರತಿಧ್ವನಿಸಿದಂತಾಗಿ ಬೆನ್ನು ಹಾಕಿ ನಿಂತಿರೋ ವರುಣ್ ಕಡೆಗೆ ನೋಡ್ತಾಳೆ ಕೋಪದಿಂದ ಅಶ್ಮಿ. ತಿರ್ಗೋ ನನ್ ಕಡೆ ಅಂತಾಳೆ ಅಶ್ಮಿ. ವರುಣ್ ಅವಳ ಕಡೆಗೆ ತಿರುಗಿ ನಿಲ್ತಾನೆ. ಅವನ್ ಹತ್ರ ಬಂದವಳೆ ತನ್ನ ಕೈಯಲ್ಲಿರೋ ಹಾಲು ಕೊಟ್ಟು ಅವನ್ ಕಪಾಲಕ್ಕೆ ಬಾರಿಸ್ತಾಳೆ. ಥು, ನೀನು ಒಬ್ಬ ಮನುಷ್ಯನ? ಈಗಾಗ್ಲೇ ತಪ್ಪು ಮಾಡಿದ್ರು ಕೂಡ ಪಾಪ ಪ್ರಜ್ಞೆ ಕಾಡ್ತಾ ಇಲ್ವಾ ನಿನಗೆ? ಈಗ ಮತ್ತೊಂದು ತಪ್ಪು ಮಾಡೋಕೆ ಹೊರಟಿದ್ಯಾ? ಯಾಕೋ ನನ್ನ ಜೀವನದಲ್ಲಿ ಆಟ ಆಡ್ದೆ? ನಾನು ನಿನಗೇನ್ ಅನ್ಯಾಯ ಮಾಡಿದ್ದೆ? ಒಂದ್ ಹುಡುಗಿ ಮದ್ವೆ ಬಗ್ಗೆ ಎಷ್ಟೆಲ್ಲ ಕನ್ಸ್ಕೊಂಡಿರ್ತಾಳೆ ಅನ್ನೋದಾದ್ರೂ ಗೊತ್ತಾ ನಿನಗೆ? ನಾನು ಒಂದೊಂದು ಕ್ಷಣನೂ ಭಯದಿಂದ ಇರೋ ಹಾಗೆ ಮಾಡಿದ್ಯಾ? ಭಾವನೆಗಳೇ ಇಲ್ದೆ ಇರೋನ್ ಹತ್ರ ಮಾತಾಡ್ತಾ ಇದೀನಿ ನೋಡು. ನನಗೆ ಹುಚ್ಚು ಕಣೋ. ಶ್ರೀಮಂತಿಕೆಯಲ್ಲೇ ಬೆಳೆದ ನಾನು ನಿನ್ ಜೊತೆ ಬಾಳೋ ಕರ್ಮ. ಅದು ಯಾರ್ಯಾರ ಹತ್ರನೋ ಏನೇನೋ ಅನ್ನಿಸ್ಕೊಂಡು ನಮ್ ಮನೇಲಿ ಕೆಲ್ಸದವ್ರಿಗೆ ಕೊಡೋ ಗೌರವ ಕೂಡ ಇಲ್ಲಿ ಸಿಗಲ್ಲ ಅಂತ ಹೂವಿನ ಅಲಂಕಾರದ ಕಡೆಗೆ ನೋಡ್ದವಳಿಗೆ ಕೋಪ ಮತ್ತಷ್ಟು ಜಾಸ್ತಿ ಆಗತ್ತೆ. ಆ ಹೂಗಳನ್ನೆಲ್ಲ ಕಿತ್ತು ಹಾಕ್ತವಳು ಅವನ್ ಕಡೆಗೆ ನೋಡಿ, ನೋಡು, ಮದುವೆಗೆ ಬ್ಲ್ಯಾಕ್ ಮೇಲ್ ಮಾಡ್ದಂಗೆ ಇದಕ್ಕೂ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಾನು ಜೀವಂತವಾಗಿ ಇರೋದಿಲ್ಲ. ಹಾಗಂತ ನಿನ್ನನ್ನ ಬಿಟ್ಬಿಡ್ತೀನಿ ಅಂತ ಅಲ್ಲ, ಸಾಯೋಕ್ಕಿಂತ ಮುಂಚೆ ನಿನ್ ಹೆಸರು ಹೇಳೇ ಸಾಯೋದು. ನನ್ಗೆ ನ್ಯಾಯ ದೊರಕಿಸ್ಕೊಡೋಕೆ ಯುಕ್ತ ಇದ್ದಾಳೆ, ಅವಳೆ ಎಲ್ಲಾನು ನೋಡ್ಕೊಳ್ತಾಳೆ ಅಂತಾಳೆ ಅಶ್ಮಿ. ಆದ್ರೆ ವರುಣ್ ಮಾತ್ರ ತುಟ್ಟಕ್ ಪಿಟ್ಟಕ್ಕಂತ ಇಲ್ಲ. ಹಾಗೆ ಅವಳು ಹೇಳೋದನ್ನ ಆಲಿಸ್ತಾ ನಿಂತಿದ್ದ ಅಷ್ಟೆ. ಅಶ್ಮಿ ಬೈದು ಬೈದು ಸುಸ್ತಾದವಳು ಮಂಚದ ಮೇಲೆ ಮಲಗಿ ನಿದ್ರೆಗೆ ಜಾರ್ತಾಳೆ. ವರುಣ್ ತುಂಬಾ ಹೊತ್ತು ಹಾಗೆ ನಿಂತಿದ್ದವನು ಮೊದ್ಲೇ ತಂದಿಟ್ಟಿದ್ದ ಚಾಪೆ ಹಾಸ್ಕೊಂಡು ಮಲಗ್ತಾನೆ. ಆದ್ರೆ ಅವನ್ ಬಳಿ ನಿದ್ರೆಯೇ ಸುಳಿತಾ ಇಲ್ಲ. ಅಶ್ಮಿ ಕಡೆಗ್ ನೋಡಿ, ನಾನು ನಿಜವಾಗ್ಲೂ ನಿನ್ಗೆ ತಕ್ಕ ಹುಡ್ಗ ಅಲ್ಲ, ಆದ್ರೆ ಯಾರದೋ ಕುತಂತ್ರಕ್ಕೆ ನಾನು ನೀನು ಇಬ್ರು ಬಲಿಯಾಗ್ಬೇಕಾಗಿ ಬಂತು. ಯುಕ್ತ ಅವರು ಹೀಗೆಲ್ಲ ಮಾಡಿರೋದು ಯಾರು ಅನ್ನೋದನ್ನ ಪ್ರೂಫ್ ಸಮೇತ ಅಶ್ಮಿ ಮುಂದೆ ಬಯಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಬೇಕಿದ್ರೆ ನೀನು ನಿನ್ ಮನೆಗ್ ಹೋಗ್ಬಹುದು. ಅಲ್ಲಿವರೆಗೂ ನಿನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನದು. ನಿನ್ನ ಅಪ್ಪನ್ ತರ ಶ್ರೀಮಂತಿಕೆಯಲ್ಲಿ ತೇಲ್ಸೋಕೆ ನನ್ನಿಂದ ಸಾಧ್ಯ ಇಲ್ಲ. ಆದ್ರೆ ಸಣ್ಣ ಪುಟ್ಟ ಖುಷಿನಾದ್ರೂ ಕೊಡೋಣ ಅಂತ ಅಷ್ಟೇ ಅಂತ ಮನದಲ್ಲೇ ಹೇಳ್ಕೊಂಡು ನಿದ್ರೆಗೆ ಜಾರ್ತಾನೆ ವರುಣ್. ಇತ್ತ ಯುಕ್ತ ತನ್ನ ಕುತ್ತಿಗೆಗೆ ಏನೋ ಹಾಕ್ತಂತಾಗಿ ನೋಡ್ಕೊಂಡಾಗ ಒಂದು ಉದ್ದವಾದ ಮಾಂಗಲ್ಯ ಸರ ಅವಳ ಕೊರಳಲ್ಲಿತ್ತು. ಎದ್ ನಿಂತು ಆತ್ಮನ್ ಕಡೆಗೆ ನೋಡಿದವಳು, ಸರ್ ಏನ್ ಸರ್ ಇದು ಅಂತ ಕೇಳ್ತಾಳೆ. ಎಲ್ಲಾನು ಮಾಡ್ಸಿದ್ಯಾ? ಇದೊಂದು ಮಿಸ್ ಆಗಿತ್ತು, ಅದಕ್ಕೆ ನಾನೇ ನನ್ನ ಕೈಯಾರೆ ನಿನಗೆ
ಮತ್ತೊಂದ್ಸಲ ತಾಳಿ ಹಾಕ್ತೆ ಅಂತಾನೆ ಆತ್ಮನ್. ಸರ್, ನಾನು ಇದ್ಕೆ ಕೋಪ ಮಾಡ್ಕೊಂಡೆ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು ಅಂತ ಕೇಳ್ತಾಳೆ ಯುಕ್ತ. ನಿನ್ ಬಗ್ಗೆ ಇಷ್ಟು ತಿಳ್ಕೊಳ್ದೆ ಹೋದ್ರೆ ನಾನು ನಿನ್ ಗಂಡ ಆಗಿದ್ದಕ್ಕೂ ಏನು ಪ್ರಯೋಜನ ಇಲ್ಲ ಬಿಡು ಅಂತಾನೆ ಆತ್ಮನ್. ಸರ್, ಆದ್ರೂ ನನ್ಗೆ ನಿಮ್ ಮೇಲೆ ಬೇಜಾರು ಮತ್ತೆ ಖುಷಿ ಎರಡೂ ಇದೆ. ನೀವು ನಾನು ಕೋಪ ಮಾಡ್ಕೊಂಡ್ರೆ ನನ್ನನ್ನ ಮುದ್ ಮಾಡಿ ಸಮಾಧಾನ ಮಾಡೋದಿಲ್ಲ ಅನ್ನೋದು ನನ್ಗೆ ಬೇಜಾರು. ಆದ್ರೂ ಏನಾದ್ರೂ ಒಂದ್ ಮಾಡಿ ನನ್ ಕೋಪನ ದೂರ ಮಾಡ್ತೀರಲ್ವಾ, ಅದೇ ಖುಷಿ ಅಂತಾಳೆ ಯುಕ್ತ. ಓಹೋ, ಹೀಗೆಲ್ಲ ಇದ್ಯಾ ಅಂತ ಅವಳ ಹತ್ತಿರ ಬಂದ ಆತ್ಮನ್ ಯುಕ್ತ ಮುಖವನ್ನ ನೋಡಿ ಮದ್ವೆ ಹೇಗೂ ಮುಗೀತು, ವಾಟ್ ನೆಕ್ಸ್ಟ್ ಅಂತಾನೆ. ಯುಕ್ತ ಅವನನ್ನ ಸನ್ನೆಯ ಮೂಲಕವೇ ಹತ್ರ ಕರೆದು ಸ್ವಲ್ಪ ಬಾಗುವಂತೆ ಹೇಳಿ ಅವನ್ ಕಿವಿಯಲ್ಲಿ ನೆಕ್ಸ್ಟ್ ನಿದ್ರೆ ಬರ್ತಾ ಇದೆ, ಮಲ್ಗೋದು ಅಷ್ಟೆ ಅಂತ ಜೋರಾಗಿ ಕಿರ್ಚ್ತಾಳೆ. ಆತ್ಮನ್ ತನ್ನ ಕಿವಿ ಹಿಡ್ಕೊಂಡು ಏಯ್ ಲೂಸು, ಹೀಗ ಕಿರ್ಚೋದು, ಮಾಡ್ತೀನಿರು ನಿನಗೆ ಅಂತ ಅವಳನ್ನ ಎತ್ಕೊಳ್ತಾನೆ. ಸಾರಿ ಸರ್ ಅಂತ ತಪ್ಪೊಪ್ಕೊಳ್ತಾಳೆ ಯುಕ್ತ. ಈಗ ಸಾರಿ ಅಂತಿದ್ಯಾ ಅಲ್ವಾ, ಈ ಆತ್ಮನ್ ಯಾರು ಅಂತ ತೋರಿಸ್ತೀನಿ ನಿನ್ಗೆ ಅಂತ ಅವಳನ್ನ ಮಂಚದ ಮೇಲೆ ಮಲಗದವನೆ ಅವಳ ಹತ್ರ ಮಲಗ್ದಾಗ ಯುಕ್ತ ಭಯದಿಂದ ಅವನ್ ಕಡೆ ನೋಡ್ತಾಳೆ. ಆತ್ಮನ್ ಎದ್ದು ಇಬ್ರಿಗೂ ಸೇರ್ಸಿ ಹೊದ್ಕೆ ಹೊತ್ಸಿ ತಿರುಗಿ ಮಲಗ್ದಾಗ ಯುಕ್ತ ನಗ್ತಾ ಅವನ ಬೆನ್ನಿಗೆ ಮೆಲುವಾಗಿ ಒಂದು ಗುದ್ ಕೊಟ್ಟು ಅವನನ್ನ ಅಪ್ಪಿ ಅವನ್ ಕೆನ್ನೆಗೊಂದು ಮುತ್ತಿಡ್ತಾಳೆ. ಆತ್ಮನ್ ಅವಳ ಕಡೆ ತಿರುಗಿ ಇದು ಯಾಕೋ ಅಂತ ಕೇಳ್ತಾನೆ. ಸಂತೋಷಕ್ಕೆ ಅಂದವಳು ಇನ್ನೂ ಕೊಡೋದು ಬಾಕಿ ಇದೆ ಅಂತ ಅವನ ಮುಖದ ತುಂಬಾ ಮುತ್ತಿಡ್ತಾಳೆ. ಆದ್ರೂ ತನ್ನ ಸಂಯಮ ಮೀರದೆ ಮುತ್ತನ್ನ ಆಸ್ವಾದಿಸ್ತಾ ಇದ್ದವನ ಕಡೆ ನೋಡಿದವಳಿಗೆ ಅವನ ಮೇಲಿನ ಪ್ರೀತಿ ಮತ್ತಷ್ಟು ಹೆಚ್ಚಾಗಿತ್ತು. ಅವನ ಸಂಯಮವನ್ನ ಕೆಣಕೋ ಆಸೆಯಾಗಿ ಮತ್ತಷ್ಟು ಅವನ ಮುಖದ ಮೇಲೆ ಮುತ್ತಿನ ಸುರಿಮಳೆಯನ್ನೇ ಸುರಿಸಿದಾಗ ಅವಳ ತುಟಿಗಳ ಸ್ಪರ್ಶಕ್ಕೆ ಅವನ ಸಂಯಮದ ಕಟ್ಟೆ ಒಡೆದಿತ್ತು. ಅವನು ಅವಳ ಮುಖದ ತುಂಬಾ ಮುತ್ತಿಟ್ಟಾಗ ಅವಳ ಮೈ ಮನಸ್ಸೆಲ್ಲ ರೋಮಾಂಚನ ಅನ್ಸತ್ತೆ. ತನ್ನನ್ನ ಅವನಿಗೆ ಸಮರ್ಪಿಸ್ಕೊಳ್ಳೋಕೆ ಸಿದ್ಧಳಾಗಿದ್ದಾಳೆ ಅನ್ನೋದನ್ನ ಅರಿತೆ ತಾನು ಬಚ್ಚಿಟ್ಟಿದ್ದ ಮುತ್ತುಗಳ ಮಳೆಯನ್ನೇ ಸುರಿಸ್ತಾನೆ. ಇಬ್ಬರ ದೇಹದಲ್ಲೂ ಬೆವರಿನ ಹನಿಗಳು ಮೂಡಿದ್ವು. ಇನ್ನೇನು ಸುಖದ ಉತ್ತುಂಗಕ್ಕೆ ಏರ್ಬೇಕು ಅನ್ಕೊಂಡಾಗ ಆತ್ಮನ್ಗೆ ಯಾರದ್ದೋ ಮಾತುಗಳು ಮರುಕಳಿಸಿದಂತಾಗಿ ಅವಳಿಂದ ದೂರ ಸರಿದು ಮಲಗ್ತಾನೆ. ಯುಕ್ತ ಅವನ ಕಡೆಗ್ ನೋಡಿ ಯಾಕ್ ಸರ್, ಏನಾಯ್ತು ಅಂತ ಕೇಳ್ತಾಳೆ. ಏನಿಲ್ಲ ಯುಕ್ತ, ನಿದ್ರೆ ಬರ್ತಿದೆ ಅಂತ ಪಕ್ಕಕ್ಕೆ ತಿರುಗಿ ಮಲಗಿದವನ ತಲೆಯಲ್ಲಿ ಯುಕ್ತಾಗೆ ಕೊಟ್ಟ ಮಾತು ನೆನಪಾಗಿತ್ತು. ಈ ಆತ್ಮನ್ ಸರ್ಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು? ಏನೋ ಯೋಚನೆ ಮಾಡ್ತಾ ಇರೋದಂತೂ ಹೌದು, ಆದ್ರೆ ಯಾರ ಬಗ್ಗೆ ಆಗಿರಬಹುದು ಅವರ ಆ ಯೋಚನೆ ಅಂತ ಯೋಚಿಸ್ತಾ ಇದ್ದವಳಿಗೆ ನಿದ್ದೆ ಬಂದಿದ್ದೆ ಗೊತ್ತಾಗ್ಲಿಲ್ಲ. ಇತ್ತ ಸ್ನಿಗ್ಧ ಮತ್ತೆ ವಿದ್ಯಾ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ಗಾಗಿ ಕಾಯ್ತಾ ನಿಂತಿದ್ರು. ಏನ್ ಸ್ನಿಗ್ಧ, ನೀನು ಲೇಟ್ ಆಗಿ ಬಂದು ಬಸ್ ಮಿಸ್ ಆಗೋ ಹಾಗಾಯ್ತು. ಇವತ್ ಬೇರೆ ಇಂಟರ್ನಲ್ ಎಕ್ಸಾಮ್ ಇದೆ, ಲೇಟ್ ಆಗಿ ಹೋದ್ರೆ ನಮ್ ಎಕ್ಸಾಮ್ ಕತೆ ಏನು ಅಂತಾಳೆ ವಿದ್ಯಾ. ಆಗ ಸ್ನಿಗ್ಧ ಸಾರಿ ಕಣೆ, ನಾನೇನೋ ಬೇಕು ಅಂತ ಮಾಡಿಲ್ಲ, ನಿನ್ನೆ ಮದ್ವೆ ಬೇರೆ ಇತ್ತು ಅಲ್ವಾ, ಓದ್ಕೊಂಡಿರ್ಲಿಲ್ಲ, ನೈಟ್ ತುಂಬಾ ಹೊತ್ತು ಓದಿದ್ರಿಂದ ಬೆಳಿಗ್ಗೆ ಲೇಟ್ ಆಗಿ ಹೇಳ್ಬೇಕಾಯ್ತು ಅಂತ ಸಾರಿ ಕೇಳ್ತಾಳೆ ಸ್ನಿಗ್ಧ ವಿದ್ಯಾಗೆ. ಈಗ ಸಾರಿ ಕೇಳಿದ್ರೆ ಏನೇ ಯೂಸು, ಈ ಬಸ್ ಬೇರೆ ಯಾವ್ದು ಸರಿಯಾದ ಟೈಮ್ಗೆ ಬರಲ್ಲ, ನಡಿ ಅಟ್ಲೀಸ್ಟ್ ನಡ್ಕೊಂಡಾದ್ರೂ ಹೋಗೋಣ, ಬಸ್ಗೆ ಕಾಯ್ತಾ ನಿಂತ್ಕೊಂಡ್ರೆ ನಾವಿಲ್ಲೇ ಉಳ್ಕೋಬೇಕಾಗತ್ತೆ ಅಂತ ಹೊರಟಾಗ ಸ್ನಿಗ್ಧ ಕೂಡ ಅವಳ ಹಿಂದೆಯೇ ಹೊರಡ್ತಾಳೆ. ಇಬ್ರು ಹೀಗೆ ತುಂಬಾ ದೂರ ನಡ್ಕೊಂಡು ಹೋಗ್ತಿರೋವಾಗ್ಲೇ ಯಾವುದೋ ಒಂದು ಬೈಕ್ ಮುಂದೆ ಹೋಗಿ ವಾಪಸ್ ಹಿಂದೆ ಬಂದಿತ್ತು. ಬೈಕಲ್ಲಿ ಕೂತಿದ್ದವನು ಭುವನ್. ವಿದ್ಯಾ ಅವನ ಕಡೆಗ್ ನೋಡಿ ಅಣ್ಣ ನೀನಾ ಅಂತಾಳೆ ನಗ್ತಾ. ಹೋ ಹೌದು ನಾನೇ, ಇದೇನೋ ನಡ್ಕೊಂಡು ಹೋಗ್ತಾ ಇದೆಯಾ, ಬಸ್ಸಲ್ಲಿ ಹೋಗುತ್ತಾನೆ ಅಂತಾನೆ ಸ್ನಿಗ್ಧ ಕಡೆಗೆ ನೋಡ್ದೇನೆ. ಅಣ್ಣ ಎಲ್ಲ ಆಗಿದ್ದು ಈ ಗೂಬೆಯಿಂದಾನೆ ಅಂತ ಸ್ನಿಗ್ಧ ಕಡೆಗೆ ಕೈ ತೋರಿಸಿ ಹೇಳ್ತಾಳೆ ವಿದ್ಯಾ. ಭುವನ್ ಅವಳ ಕಡೆಗೆ ಕಣ್ಣು ಹಾಯಿಸ್ತವನೆ ವಿದ್ಯಾ ಕಡೆಗೆ ನೋಡಿ ಏನಾಯ್ತು ಅಂತ ಕೇಳ್ತಾನೆ. ಇವಳು 5 ಮಿನಿಟ್ಸ್ ಬೇಗ ಬಂದಿದ್ರೆ ಆಗ್ತಾ ಇತ್ತು, ಇನ್ನು ಬೇರೆ ಬಸ್ ಎಷ್ಟೊತ್ತಿಗಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಅದಕ್ಕೆ ನಡ್ಕೊಂಡೆ ಹೋಗ್ತಾ ಇದೀವಿ, ಈಗೀಗ ಈ ಬಸ್ಗಳಿಗೆ ಟೈಮಿಂಗ್ಸ್ ಅನ್ನೋದೇ ಇರಲ್ಲ ಅಲ್ವಾ, ಅದಕ್ಕೆ ನಡ್ಕೊಂಡೆ ಹೋಗೋಣ ಅಂತಾಳೆ ವಿದ್ಯಾ. ಆಗ ಭುವನ್ ಸರಿ ಹಾಗಿದ್ರೆ ನಾನು ಕಾಲೇಜ್ವರೆಗೂ ಬಿಡ್ಲಾ ಅಂತ ಕೇಳ್ತಾನೆ. ಅಣ್ಣ 3 ಜನ ಒಟ್ಟಿಗೆ ಹೇಗ್ ಹೋಗೋದು ಅಂತ ಕೇಳ್ತಾಳೆ ವಿದ್ಯಾ. ಮೊದ್ಲು ನಿನ್ನನ್ನ ಬಿಡ್ತೀನಿ, ಆಮೇಲೆ ನಿನ್ ಫ್ರೆಂಡ್ನ ಬಿಡ್ತೀನಿ ಅಂತಾನೆ ಭುವನ್. ಸ್ನಿಗ್ಧ ವಿದ್ಯಾ ಕಡೆಗ್ ನೋಡಿ ವಿದ್ಯಾ ನೀನ್ ಹೋಗು, ನಾನು ನಡ್ಕೊಂಡೆ ಬರ್ತೀನಿ ಅಂತಾಳೆ.
ಏನು ಬೇಕಾಗಿಲ್ಲ, ನೀನು ಬರ್ತೀಯ ಅಂತ ಆದ್ರೆ ಮಾತ್ರ ನಾನು ಹೋಗ್ತೀನಿ, ಇಲ್ಲಾಂದ್ರೆ ಇಬ್ರು ನಡ್ಕೊಂಡೆ ಹೋಗೋಣ ಅಂತಾಳೆ ವಿದ್ಯಾ. ತನ್ನಿಂದ ಆದ ತಪ್ಪಿಗೆ ಅವಳು ಯಾಕೆ ನಡಿಬೇಕು ಅನ್ನೋ ಕಾರಣಕ್ಕೆ ಭುವನ್ ಜೊತೆಗೆ ಹೋಗೋಕೆ ಒಪ್ಕೊಳ್ತಾಳೆ ಸ್ನಿಗ್ಧಾ. ಭುವನ್ ಮೊದ್ಲು ವಿದ್ಯಾಳನ್ನ ಕರ್ಕೊಂಡು ಹೋಗ್ತಾನೆ. ಸ್ನಿಗ್ಧಾ ಭುವನ್ಗೋಸ್ಕರ ಕಾಯ್ತಾ ನಿಂತಿದ್ಲು. ವಿದ್ಯಾಳನ್ನ ಬಿಟ್ಟು ವಾಪಸ್ ಬಂದಿದ್ದ ಭುವನ್. ಸ್ನಿಗ್ಧಾ ತಲೆ ತಗ್ಗಿಸ್ಕೊಂಡೆ ಅವನ ಭುಜ ಹಿಡಿದು ಬೈಕನ್ನ ಹತ್ತೋಕೆ ಹೋದವಳು ಕೈ ಹಿಂದೆ ತೆಗೆದುಕೊಳ್ತಾಳೆ. ಕಣ್ ಮುಚ್ಚಿಯೇ ಅವನ್ ಭುಜದ ಮೇಲೆ ಕೈ ಇಟ್ಟು ಕೂರ್ತಾಳೆ. ಕಾಲೇಜ್ ತಲುಪೋ ದಾರಿಯಲ್ಲಿ ಇಬ್ಬರಲ್ಲೂ ಬರೀ ಮೌನವೇ. ಕಾಲೇಜ್ ಆವರಣದ ಹೊರಗಡೆ ತನ್ನ ಬೈಕನ್ನ ನಿಲ್ಲಿಸಿದ ಭುವನ್ ಸ್ನಿಗ್ಧಾ ಇಳಿದ ಕೂಡ್ಲೆ ಅವನ ಕಡೆಗೆ ನೋಡ್ದೇನೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ನನಗೆ ನಿಮ್ಮ ಥ್ಯಾಂಕ್ಸ್ ಅವಶ್ಯಕತೆ ಇಲ್ಲ. ವಿದ್ಯಾ ಜೊತೆಗೆ ಬೇರೆ ಯಾರೇ ಇದ್ದಿದ್ರು ನಾನು ಇದೇ ಕೆಲಸ ಮಾಡ್ತಿದ್ದೆ. ಹಾ, ಇಲ್ಲಿಂದ ನನಗೆ ನೀವು ಯಾರು ಅನ್ನೋದೇ ಗೊತ್ತಿಲ್ಲ ಆಯ್ತಾ ಅಂತ ಬೈಕ್ನ ತಿರುಗಿಸ್ಕೊಂಡು ಹೊರಟೆ ಹೋಗ್ತಾನೆ. ಸ್ನಿಗ್ಧಾ ಅವನು ಹೋದ್ ಕಡೆಗೆ ನೋಡ್ತಾ ಇದ್ದವಳ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು. ಕಣ್ಣೀರನ್ನ ಒರೆಸ್ಕೊಂಡು ಕಾಲೇಜ್ ಆವರಣದೊಳಗಡೆಗೆ ಹೋಗ್ತಾಳೆ. ಇತ್ತ ನಮ್ಮನೇಲಾಗಿದ್ರೆ ಇಷ್ಟ ಹೊತ್ತಿಗೆ ರೂಮಿಗೆ ಕಾಫಿನೋ ಟೀನೋ ತಂದ್ಕೊಡೋರು. ಆದ್ರೆ ಇಲ್ಲಿ ಬೇಕಾ ಅಂತ ಕೇಳೋರು ಗತಿ ಇಲ್ಲ ಅಂತ ಗೊಣಗ್ತಾ ತನ್ನ ರೂಮಿಂದ ಹೊರಗಡೆಗೆ ಬಂದ ಅಶ್ಮಿಯ ನೋಡಿದ ಮಾಧವಿ ಅವರು, ಏನಮ್ಮ ಇಷ್ಟ ಲೇಟ್ ಆಗಿ ಹೇಳೋದಾ ಅಂತಾರೆ. ಅವರು ಈ ರೀತಿಯಾಗಿ ಮಾತಾಡೋದಕ್ಕೆ ಕಾರಣ ರಘುವೀರ್ ಅವರು. ರಘುವೀರ್ ಅವರು ಸೋಫಾದ ಮೇಲೆ ಕುಳಿತು ಪೇಪರ್ ಓದ್ತಾ ಇದ್ದಿದ್ರಿಂದ ತಮ್ಮ ಮಾತಿನ ವರಸೆಯನ್ನೇ ಬದಲಾಯಿಸ್ಕೊಂಡಿದ್ರು ಮಾಧವಿ ಅವರು. ಅಶ್ಮಿ ಅವ್ರ ಕಡೆಗ್ ನೋಡಿ ಬರ್ದೇ ಇರೋ ನಗುನ ಮುಖದ ಮೇಲೆ ತಂದ್ಕೊಳ್ತಾಳೆ. ರಘುವೀರ್ ಅವರು ಮಾಧವಿಯ ಮಾತನ್ನ ಕೇಳಿಸ್ಕೊಂಡು, ಇನ್ಮೇಲಿಂದ ಹೇಳ್ತಾಳೆ ಬಿಡು, ತವ್ರ ಮನೇಲಿ ಈ ಟೈಮ್ಗೆ ಎದ್ದು ರೂಢಿ ಅನ್ಸುತ್ತೆ ಅಂತಾರೆ. ನನಗೂ ಅದೆಲ್ಲ ಅರ್ಥ ಆಗಲ್ವಾ ಹೇಳಿ, ಆಕಾಂಕ್ಷ ಬೇಗ ಎದ್ದಿದ್ದಾಳಲ್ವಾ ಅದಕ್ಕೆ ಹೇಳ್ದೆ ಅಷ್ಟೆ. ತಗೋಮ ಟೀನಾ, ನಿನ್ಗೂ ನಿನ್ ಗಂಡನ್ಗೂ ಅಂತ ಟೀ ಟ್ರೇನ ಅಶ್ಮಿ ಕೈಲಿಟ್ಟಾಗ ಅವ್ರ ಕಡೆಗೆ ತನ್ನ ಕಿಡಿ ನೋಟವನ್ನ ಬೀರಿ ತನ್ನ ರೂಮಿನತ್ತ ಹೋಗ್ತಾಳೆ ಅಶ್ಮಿ. ಕತೆ ಮುಂದುವರಿಯುತ್ತೆ. ಈ ತರಹದ ಸಾಕಷ್ಟು ಕಾದಂಬರಿ ಸ್ಟೋರಿಗಳನ್ನ ಓದಬೇಕು ಅಂತ ಇಷ್ಟಪಡೋರು ಅಭಿವ್ಯಕ್ತಿ ಕಥಾಲೋಕ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ತರದ ಸಾಕಷ್ಟು ಒಳ್ಳೆ ಒಳ್ಳೆ ಕತೆಗಳನ್ನ ಹಾಕ್ತಾ ಇದ್ದಾರೆ. ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ. ಆ ಚಾನಲ್ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಪ್ರೋತ್ಸಾಹ ನೀಡಿ. ಖಂಡಿತ ಆ ಕತೆಗಳು ನಿಮ್ಗೆ ಇಷ್ಟ ಆಗೇ ಆಗತ್ತೆ ಅಂತ ನಾನು ಅನ್ಕೊಂಡಿದೀನಿ. ಒಳ್ಳೊಳ್ಳೆ ಕತೆಗಳನ್ನ ಹಾಕ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ.